ಜುಲೈ 28. ಈ ದಿನದಂದು ವಿಶ್ವದೆಲ್ಲೆಡೆ ವೈರಲ್ ಹೆಪಟೈಟಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಜುಲೈ 28ರಂದೇ ವಿಶ್ವ ವೈರಲ್ ಹೆಪಟೈಟಿಸ್ ದಿನವನ್ನು ಆಚರಣೆ ಮಾಡಲು ಕಾರಣ ಏನು, ಹಾಗೆಯೇ ಅದರ ಒಂದು ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮ ದೇಹದ ಪ್ರತಿಯೊಂದು ಹೊರಗಿನ ಮತ್ತು ಆಂತರಿಕ ಅಂಗಗಳು ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಮ್ಮ ದೇಹದ ಯಾವುದೇ ಆಂತರಿಕ ಅಂಗಗಳಿಗೆ ಸೋಂಕು ಏನಾದರೂ ತಗುಲಿದ್ರೆ ಅದನ್ನು ಗುಣಪಡಿಸಿಕೊಳ್ಳೋದಕ್ಕೆ ನಮಗೆ ತುಂಬಾ ಸಮಯ ಬೇಕಾಗುತ್ತೆ. ಅಂತಹ ಸೋಂಕುಗಳಲ್ಲಿ ಲಿವರ್ಗೆ ತಗುಲುವ ಪ್ರಮುಖ ಸೋಂಕು ಹೆಪಟೈಟಿಸ್ ಕೂಡ ಒಂದಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತವು ವೈರಲ್ ಹೆಪಟೈಟಿಸ್ನ ಹೆಚ್ಚಿನ ಭಾರವನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ 2024ರ ಜಾಗತಿಕ ಹೆಪಟೈಟಿಸ್ ವರದಿಯ ಪ್ರಕಾರ 2022ರಲ್ಲಿ ವಿಶ್ವದಾದ್ಯಂತ ಹೆಪಟೈಟಿಸ್ ಬಿ ಸೋಂಕಿತರ ಸಂಖ್ಯೆಯಲ್ಲಿ ಭಾರತವು ಚೀನಾದ ನಂತರ 2ನೆಯ ಸ್ಥಾನದಲ್ಲಿದೆ. ಈ ರೋಗದ ಬಗ್ಗೆ ಜಾಗತಿಕ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 28ರಂದು ವಿಶ್ವದಾದ್ಯಂತ ಹೆಪಟೈಟಿಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಹೆಪಟೈಟಿಸ್ ಬಿ ವೈರಸ್ ಅನ್ನು ಕಂಡುಹಿಡಿದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಬರೂಕ್ ಬ್ಲಂಬರ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ. ಹೆಪಟೈಟಿಸ್ ಎಂದರೆ ಲಿವರ್ಗೆ ಉರಿಯೂತ ಉಂಟುಮಾಡುವ ರೋಗ. ಇದು ಮುಖ್ಯವಾಗಿ ವೈರಸ್ನಿಂದ ಉಂಟಾಗುತ್ತದೆ. ಇದು ಲಿವರ್ ಅನ್ನು ಹಾನಿಗೊಳಿಸಿ ಅದರ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೆಪಟೈಟಿಸ್ ವೈರಸ್ಗಳಲ್ಲಿ ಎ, ಬಿ, ಸಿ, ಡಿ, ಇ ಎಂಬ 5 ಪ್ರಮುಖ ವಿಧಗಳಿವೆ. ಇವುಗಳಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗಳು ದೀರ್ಘಕಾಲದ ಸೋಂಕು ಉಂಟುಮಾಡಿ ಲಿವರ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ವೈರಸ್ಗಳು ಕಲುಷಿತ ಆಹಾರ, ಕಲುಷಿತ ನೀರಿನಿಂದ ಹರಡುತ್ತದೆ. ಈ ವೈರಸ್ಗಳು ಯಾವುದೇ ದೀರ್ಘಕಾಲದ ತೊಡಕುಗಳಾಗಲಿ ಅಥವಾ ಅನಾರೋಗ್ಯವನ್ನಾಗಲಿ ಉಂಟು ಮಾಡುವುದಿಲ್ಲ. ಈ 2 ವೈರಸ್ಗಳಿಗೆ ಯಾವುದೇ ಆಂಟಿವೈರಲ್ ಚಿಕಿತ್ಸೆ ಇಲ್ಲದಿದ್ದರೂ ಸಹ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳಿಂದ ಇವುಗಳನ್ನು ತಡೆಗಟ್ಟಬಹುದು. ಹೆಪಟೈಟಿಸ್ ಬಿ ವೈರಸ್ನಿಂದ ಹರಡುವ ಲಿವರ್ನ ಗಂಭೀರ ಸೋಂಕಾಗಿದೆ. ಇದು ರಕ್ತದ ಸಂಪರ್ಕ, ಸುರಕ್ಷಿತವಲ್ಲದ ಚುಚ್ಚುಮದ್ದುಗಳು ಮತ್ತು ಸೋಂಕಿತ ತಾಯಿಯಿಂದ ಮಗುವಿಗೆ ಹರಡುತ್ತದೆ. ಸಕಾಲದಲ್ಲಿ ಚಿಕಿತ್ಸೆ ಪಡೆಯದಿದ್ದರೆ ಇದು ಲಿವರ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಈ ಕಾಯಿಲೆಯ ತೀವ್ರತೆಯಿಂದ ಸಾವು ಕೂಡ ಸಂಭವಿಸಬಹುದು ಅಥವಾ ದೀರ್ಘಕಾಲದವರೆಗೆ ಈ ಸೋಂಕು ಕಾಡಬಹುದು. ಹೆಪಟೈಟಿಸ್ ಸಿ ಅನ್ನು ಮೌನಹಂತಕ ಎಂದೇ ಕರೆಯಲಾಗುತ್ತದೆ, ಕಾರಣ ಇದನ್ನು ತಡೆಗಟ್ಟಲು ಯಾವುದೇ ಲಸಿಕೆ ಇಲ್ಲ. ಆದರೆ ಆಧುನಿಕ ಔಷಧಿಗಳ ಮೂಲಕ ಹೆಚ್ಚಿನ ರೋಗಿಗಳನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಹೆಪಟೈಟಿಸ್ ಡಿ ವೈರಸ್ನಿಂದ ಉಂಟಾಗುವ ಅಪರೂಪವಾದ ಮತ್ತು ಗಂಭೀರದ ಲಿವರ್ನ ಸೋಂಕಾಗಿದೆ. ಇದು ಈಗಾಗಲೇ ಹೆಪಟೈಟಿಸ್ ಬಿ ಹೊಂದಿರುವ ಜನರಿಗೆ ಮಾತ್ರ ಸೋಂಕು ತರುತ್ತದೆ. ಲಿವರ್ ಸೋಂಕಿನ ಲಕ್ಷಣಗಳು.